ಸಂಘ ರಿಜಿಸ್ಟ್ರೇಷನ್ ಇಲ್ಲ ಹೋದ್ರೆ ಇವರು ಎಲ್ಲೂ ಪಥಸಂಚಲನೆ ಕಾರ್ಯಕ್ರಮ ಲಾಠಿ ಪ್ರಹಾರ ಮಾಡ್ಕೊಂಡು ಮಾಡೋದು ತಪ್ಪು. ಚಿತ್ತಾಪುರದಲ್ಲಿ 2ನೇ ತಾರೀಕು ಭೀಮ್ ಆರ್ಮಿ ಏನು ಇವತ್ತಿನ ದಿವಸ ಪಥಸಂಚಲನೆ ಕಾರ್ಯಕ್ರಮ ಸಂವಿಧಾನ ಉಳಿಸಿ RSS ಅಳಿಸಿ ಅನ್ನುವಂತ ಪದದಿಂದ ನಮ್ಮ ಪಥಸಂಚಲನೆ ಕಾರ್ಯಕ್ರಮವನ್ನು ಏರ್ಪಡಿಸ್ತಿದ್ದೀವಿ. ನಾನು SS ತಾವಡೆ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷ. ಕಲಬುರಗಿ ನಗರದ ಚಿತ್ತಾಪುರ ತಾಲೂಕಿನಲ್ಲಿ ನಡೀತಕ್ಕಂತ ಈ RSS ಗಲಭೆ, ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧವಾಗಿ ಇವರೇನು RSS ದವರು ಷಡ್ಯಂತರದಿಂದ ಏನು ಅಲ್ಲೇ ಪಥಸಂಚಲನೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೋ, ಇವರು ದೇಶ ವಿರೋಧಿಗಳಾಗಿದ್ದು, ಇವರು ಮನುವಾದಿಗಳಾಗಿದ್ದು, ಇವರು ದೇಶದ ಇತಿಹಾಸವನ್ನು ಕಾಪಾಡಲಾರ್ದಂತ ಜನ ಆಗಿದ್ದು, ಈ ದೇಶದ ಒಂದು ಕಾನೂನು ವ್ಯವಸ್ಥೆಗಳನ್ನ ಹಾಳು ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥ ಈ RSS ಸಂಘಕ್ಕೆ ಬ್ಯಾನ್ ಮಾಡುವಂತ ವಿಚಾರಗಳಲ್ಲಿ ನಾವು ಇವತ್ತಿನ ದಿವಸ ಭೀಮ್ ಆರ್ಮಿ ತೊಡೆ ತೊಟ್ಟು ನಿಂತಿದ್ದೇವೆ. ಯಾಕಂತಂದ್ರೆ ಈ RSS ಅವರು ದೇಶದ ಸಂವಿಧಾನವನ್ನು ಒಪ್ಪದೆ ಭಗವಾ ಜೆಂಡಾವನ್ನು ಹಿಡ್ಕೊಂಡು ಈ ದೇಶದಲ್ಲಿ ಗಲಭೆಯನ್ನು ಹುಟ್ಟತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ದೇಶದ ಕಾಪಾಡುವಂತ ಸುರಕ್ಷತೆ ಭಾರತ ದೇಶ ತಿರಂಗ ಜೆಂಡಾ ಮಾತ್ರ ಈ ದೇಶದಲ್ಲಿ ಹಾರಾಡಬೇಕು ಹೊರತಾಗಿ ಭಗವತ್ ಜೆಂಡಾ ಎಂದು ಯಾವಾಗೂ ಹಾರಾಡಬೇಕು. ಈ ದೇಶದಲ್ಲಿ SC ST OBC ಮೈನಾರಿಟಿ ಜನ ಇರ್ತಕ್ಕಂಥ ಈ ದೇಶವನ್ನು ನಮ್ಮ ಜನರನ್ನ ಒಡೆದಾಡುವ ಪದ್ಧತಿಗಳನ್ನು ಮಾಡ್ತಾ ನಮ್ಮ ಜನರನ್ನು ತುಳಿಯೋಕ್ಕೋಸ್ಕರನೇ ಈ RSS ಹುಟ್ಟಿದೆ. ಈ RSS ಸಂಸ್ಥೆ ಚಿತ್ತಾಪುರದಲ್ಲಿ 100 ವರ್ಷದ ಏನು ಕಾರ್ಯಕ್ರಮವನ್ನು ಹಮ್ಮಿಕೋತಾ ಇದ್ದಾರೆ, ಪಥಸಂಚಲನೆ ಕಾರ್ಯಕ್ರಮ. ಇವರ ಸಂಘ ರಿಜಿಸ್ಟ್ರೇಷನ್ ಅನ್ನು ಯಾವಾಗ ಆಗಿದೆ, ಯಾವ ಟೈಮಲ್ಲಿ ಆಯ್ತು, 100 ವರ್ಷದ ಪ್ರತಿ ಏನಾದ್ರೂ ಇದ್ರೆ ಅದನ್ನು ದಾಖಲಾತಿ ಕೊಡಬೇಕು. ಸಂಘ ರಿಜಿಸ್ಟ್ರೇಷನ್ ಇಲ್ಲ ಹೋದ್ರೆ ಇವರು ಎಲ್ಲೂ ಪಥಸಂಚಲನೆ ಕಾರ್ಯಕ್ರಮ ಲಾಠಿ ಪ್ರಹಾರ ಮಾಡ್ಕೊಂಡು ಮಾಡೋದು ತಪ್ಪು. ಇವರ ರಿಜಿಸ್ಟ್ರೇಷನ್ ಇತ್ತಂದ್ರೆ ಈಗಾಗಲೇ ಕೋರ್ಟ್ ಆದೇಶ ಹೊರಡಿಸಿದೆ. 2ನೇ ತಾರೀಕದಂದು, ಈಗ DC ಅವರಿಗೆ 24ನೇ ತಾರೀಕದಂದು ಹೇರಿಂಗ್ ಇದೆ. ಎಲ್ಲಾ ಕಾಪಿಗಳನ್ನ ಕೊಡಬೇಕು. ಸಂಘ ರಿಜಿಸ್ಟ್ರೇಷನ್ ಕಾಪಿ ಕೊಡಬೇಕು, ಪರ್ಮಿಷನ್ ಕಾಪಿ ಕೊಡಬೇಕು, ಎಲ್ಲಾ ಕೊಡಬೇಕು. ಸಂಘ ರಿಜಿಸ್ಟ್ರೇಷನ್ ಇದ್ರೆ ಅವ್ರಿಗೆ ಪರ್ಮಿಷನ್ ಕೊಡಿ. ನಾವು ಕೂಡ ಭೀಮ್ ಆರ್ಮಿದವರು ನಾವು ಕೂಡ ಪಥಸಂಚಲನೆ ಮಾಡ್ತೀವಿ ಅಂತ ಲೆಟರ್ ಕೊಟ್ಟಿದ್ದೀವಿ. ನಮ್ದು ಸಂಘಿನ ರಿಜಿಸ್ಟ್ರೇಷನ್ ಕಾಪಿ ಮತ್ತೆ ಎಲ್ಲಾ ದಾಖಲಾತಿಗಳನ್ನು ಕೇಳಿದ್ದಾರೆ. ನಾವು ಕೂಡ ಅದನ್ನ ಅರ್ಪಿಸ್ತೇವೆ. ಯಾಕಂತಂದ್ರೆ ಚಿತ್ತಾಪುರದಲ್ಲಿ ನಡೀತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಹೇಳಿದ ಹೇಳಿಕೆ ತಪ್ಪೇನು ಹೇಳಿಲ್ಲ. ಜಗದೀಶ್ ಶೆಟ್ಟರ್ CM BJPಯ ಒಬ್ಬ CM ಇದ್ದಂತ ಜಗದೀಶ್ ಶೆಟ್ಟರ್ ಕೂಡ ಅವರೇ ಪತ್ರದಲ್ಲಿ ಆದೇಶದಲ್ಲಿ ಹೊರಡಿಸ್ತಕ್ಕಂಥದ್ದೇನಂತಂದ್ರೆ ಯಾವುದೇ ಸಂಘ ಪರಿವಾರಗಳು ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮಗಳು ನಡೆಸೋಂಗಿಲ್ಲ. ಅದನ್ನು ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಇವ್ರಿಗೇನ್ ಕೌಂಟರ್ ಮಾಡಿದಾರ? ಕೇಳೋದ್ರಲ್ಲಿ ಏನ್ ತಪ್ಪಿದೆಯಾ? ಇಷ್ಟೊಂದು ಈ RSS ಜನರು ಜೀವ ಬೆದರಿಕೆ ಆಗ್ತಕ್ಕಂಥದ್ದು, ಮನೆ ಹೊಟ್ಟೆ ಹೊಡಿತೀನಂತ ತಕ್ಕದ್ದು, ಇವ್ರಿಗೆ ಯಾವ ನೈತಿಕತೆ ಇದೆ ರೀ? ಇವ್ರು ಯಾರು? ಏನ್ ಇವ್ರು? RSS ಅಂದ್ರೆ ಏನು? ಯಾರಿದ್ದಾರೆ ಇದರಲ್ಲಿ? ಯಾರಾದ್ರೂ ಮುಖಂಡರು ದಲಿತರಿದಾರ? ಯಾರಾದ್ರೂ OBC ಅವ್ರು ಇದಾರ? ಯಾರಾದ್ರೂ ಮೈನಾರಿಟಿ ಅವ್ರು ಇದಾರ? ಯಾರು ಇಲ್ಲ.